ಹಲೋ ಎವ್ರಿವನ್, ವೆಲ್ಕಮ್ ಟು ಲೆಟ್ಸ್ ಗೋ ಚಾನಲ್. ಮೊದಲಿಗೆ ಎಲ್ಲರಿಗೂ ಶ್ರಾವಣ ಸೋಮವಾರದ ಶುಭಾಶಯಗಳು. ಶ್ರಾವಣ ಮಾಸವಂದ್ರೇ ಒಂಥರ ದೈವ ಕಳೆ ತುಂಬಿಕೊಡುವಂಥ ಒಂದು ತಿಂಗಳು. ಪ್ರತಿ ಸೋಮವಾರನೂ ಒಂದೊಂಥರ ಸ್ವೀಟನ್ನು ನಾನು ಮಾಡ್ತೀನಿ. ಹಾಗೆ ಇವತ್ತು ನಾನು ಕೊಬ್ಬರಿ ಕಡುಬನ್ನು ವಿತೌಟ್ ಆಯಿಲ್ ಮತ್ತು ಏನು ಡೀಪ್ ಫ್ರೈ ಇಲ್ಲದೇ ಸ್ಟೀಮಲ್ಲಿ ಮಾಡ್ಕೊಳ್ಳುವಂಥ ಒಂದು ಕೊಬ್ಬರಿ ಕಡುಬನ್ನು ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲು ಒಣ ಕೊಬ್ಬರಿನ ತೊಗೊಂಡು ನಾವು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ನೀವು ಕ್ವಾಂಟಿಟಿ ಎಷ್ಟು ಜನ ಇರುತ್ತೆ ಅದ್ರ ಮೇಲೆ ನೀವು ಕೊಬ್ಬರಿನ ತೊಗೊಂಡು ನೀಟಾಗಿ ಇದನ್ನು ತುರ್ಕೊಳ್ಬೇಕು. ಇದನ್ನ ಜಾಸ್ತಿ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಕೊಬ್ಬರಿ ಕಡುಬನ್ನು ಪದೇ ಪದೇ ಮಾಡ್ಕೋತಿರ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಈ ತುರ್ಕೊಂಡಂಥ ಕೊಬ್ಬರಿಗೆ ನಾವು ಬೆಲ್ಲವನ್ನು ಆ್ಯಡ್ ಮಾಡಬೇಕು. ಅದಕ್ಕೆ ಬೆಲ್ಲನ ಸ್ವಲ್ಪ ನೀಟಾಗಿ ನೋಡಿಕೊಂಡು ಅದನ್ನ ನೈಫ್ಲೇ ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ಈ ಕೊಬ್ಬರಿಗೆ ತಕ್ಕನಾಗಿ ನಮ್ಗೆ ಎಷ್ಟು ರುಚಿ ಬೇಕು ನೋಡಿಕೊಂಡು ಅಷ್ಟು ಬೆಲ್ಲನ ಹಾಕ್ಕೋಬೇಕು. ಸಕ್ಕರೆಗಿನ ಬೆಲ್ಲ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸಕ್ಕರೆ ಹಾಕಿದರೆ ಅಷ್ಟೊಂದು ಇದು ಟೇಸ್ಟ್ ಚೆನ್ನಾಗಿ ಬರಲ್ಲ. ಬೆಲ್ಲನೇ ಇದಕ್ಕೆ ಮದ್ದು. ಕೊಬ್ಬರಿ ಮತ್ತು ಬೆಲ್ಲ ತಿನ್ನೋದ್ರಿಂದ ನಮಗೆ ಸ್ನಾಯು ಅಥವಾ ಮೂಳೆಗಳು ತುಂಬ ಗಟ್ಟಿಯಾಗಿರ್ತವೆ. ಯಾವುದಾದ್ರೂ ರಕ್ತಹೀನತೆ ಅಂದರೆ ಮೈಯಲ್ಲಿನೋ ಬ್ಲಡ್ ಕಡಿಮೆ ಅಂತ ಹೇಳಿದರೆ ಕಂಟಿನ್ಯೂ ಒಂದು 8-10 ದಿವಸ ಇದನ್ನ ಕಂಟಿನ್ಯೂ ಆಗಿ ಬೆಲ್ಲ, ಕೊಬ್ಬರಿ ಅಥವಾ ಶೇಂಗಾ ಬೆಲ್ಲ ತಿಂದರೆ ಆಟೋಮೆಟಿಕ್ಲಿ ನಮ್ಮ ಬ್ಲಡ್ಡು ಜಾಸ್ತಿ ಆಗುತ್ತೆ. ಯಾವುದೇ ಇಂಜೆಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಬೆಲ್ಲ ಮತ್ತು ಕೊಬ್ಬರಿ ಅಥವಾ ಬೆಲ್ಲ ಮತ್ತು ಶೇಂಗಾವನ್ನು ತಿಂದರೆ ಬೇಗ ರಕ್ತದ ಪ್ರಮಾಣ ಹೆಚ್ಚಾಗುತ್ತದೆ. ಈ ಥರ ಇದು ಕೊಬ್ಬರಿ ಕಡುಬನ್ನು ಚಳಿಗಾಲದಲ್ಲಿ ಪದೇ ಪದೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿ. ನಮಗೆ ಸ್ಟಫ್ ಮಾಡ್ಕೊಳ್ಳೋಕೆ ಇವಾಗ ರೆಡಿ ಆಯಿತು. ಇದನ್ನ ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ಅದಕ್ಕೋಸ್ಕರ ಒಂದು ಬಾಣಲೆಗೆ ನೀರು ಹಾಕ್ಕೊಂಡು ಇದನ್ನ ನೀರು ಕಾಯೋಕ್ಕಂತ ಇಡ್ತಾ ಇದ್ದೀನಿ ನಾನು. ಅಷ್ಟರಲ್ಲಿ ನಾವು ಸ್ಟಫಿಂಗ್ ತುಂಬಿ ಕಡುಬನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಗೋಧಿ ಹಿಟ್ಟನ್ನ ಸ್ವಲ್ಪ ಕಲಸಿಟ್ಟಿದ್ದೆ ನಾನು ಆಲ್ರೆಡಿ. ಅದನ್ನ ಸ್ವಲ್ಪ ಇವಾಗ ಮಿದ್ಕೊಳ್ಬಿಡ್ತೀನಿ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಿದ್ಕೊಂಡ್ರೆ ಸಾಫ್ಟ್, ತುಂಬ ಗಟ್ಟಿನೂ ಬೇಡ, ತುಂಬ ಸಾಫ್ಟು ಬೇಡ, ಮೀಡಿಯಮಾಗಿ ಇವಾಗಿದೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದರೆ ಸಾಕು. ನಮ್ಮ ಉತ್ತರ ಕರ್ನಾಟಕ ಸೈಡು ಈ ಥರ ಬೆಲ್ಲ ಮತ್ತು ಕೊಬ್ಬರಿನ ತೂದ್ಬಿಟ್ಟು ಡೈಲಿ ಬೆಳಗ್ಗೆ ನಾರ್ಮಲ್ ಡೆಲಿವರಿ ಆದವ್ರಿಗೆ ತಿನ್ನೋಕ್ಕಂತ ಕೊಡ್ತಾರೆ. ಅಂದರೆ ಅವ್ರದ್ದು ಮೂಳೆಗಳೆಲ್ಲ ಬೋನ್ಸ್ ಎಲ್ಲ ಗಟ್ಟಿ ಆಗಲಿ ಅಂತ ಕೊಡ್ತಾರೆ. ಈಗ ಹಿಟ್ಟು ನಾದ್ಕೊಂಡಿದ್ದಾಯಿತು. ಈ ಥರ ಚಿಕ್ಕ ಚಿಕ್ಕದಾಗಿ ಅಂದರೆ ನಾವು ಪೂರಿ ಮಾಡ್ತೀವಲ್ಲ ಆ ಥರ ನಾವು ಹಿಟ್ಟನ್ನು ಸಣ್ಣಗಳ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಅದನ್ನ ಪೂರಿ ಥರ ಲಟ್ಟಿಸ್ಕೋಬೇಕು. ಒಮ್ಮೆ ನಾವು ಪೂರಿ ಥರ ಲಟ್ಟಿಸ್ಕೊಂಡ್ಬಿಟ್ರೆ ಬೇಗ ಸ್ಟಫ್ ಮಾಡಿ ಎಲ್ಲವನ್ನು ಒಮ್ಮೆ ಇಡ್ಬೋದು. ಇವಾಗ ಈ ಪೂರಿ ಥರ ಲಟ್ಟಿಸ್ಕೊಂಡಿದ್ದಕ್ಕೆ ಈ ಸ್ಟಫಿಂಗನ್ನು ಮಾಡಬೇಕು. ನಾವು 1 ಸ್ಪೂನ್ ಅಥವಾ 2 ಸ್ಪೂನು ಹಾಕ್ಕೋಬೋದು. ನಾನು ನಿಮಗೆ 1 ಸ್ಪೂನ್ ಹಾಕಿ ತೋರಿಸ್ತಾ ಇದ್ದೀನಿ ಇವಾಗ. ಇದು ಅಂಟ್ಕೊಳ್ಳಿಕ್ಕಂತ ಸ್ವಲ್ಪ ನೀರನ್ನು ನಾನು ಫುಲ್ ದಂಡಿಗೆಲ್ಲ ಹಚ್ತಾ ಇದ್ದೀನಿ ಇವಾಗ. ಟ್ರಸ್ಟ್ ಮೀ, ಈ ಕಡುಬಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು. ಮೋದಕ ಮಾಡ್ತಾವಲ್ಲ ಅದೇ ಟೈಪು. ಚಿಕ್ಕ ಮಕ್ಕಳಿಗಂತೂ ತುಂಬ ಒಳ್ಳೆಯದಿದು, ರೂಢಿ ಮಾಡಿಸಿ ತಿನ್ನೋದನ್ನು. ಈ ಥರ ಇದನ್ನ ಸಮೋಸ ಥರ ನಾವು ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೋಬೇಕು. ಫಸ್ಟ್ ಈ ಥರ ಈ ಕಡೆ ಸೈಡ್ ಮಡ್ಚ್ಕೊಂಡು ಆಮೇಲೆ ಈ ಕಡೆ ಮಾಡಿದರೆ ನಮ್ಗೆ ಒಂದು ಕಡುಬು ರೆಡಿ ಆಯಿತು. ಸ್ವಲ್ಪ ನೀಟಾಗಿ ಮಾಡ್ಕೋಬೇಕು. ಇದೇನು ಬಿಚ್ಚಲ್ಲ, ಬಟ್ ಆದರೂ ನೀಟಾಗಿ ಫೋಲ್ಡ್ ಮಾಡಬೇಕು. ಮತ್ತು ನಾವು ಉಳಿದಿದ್ದನ್ನ ಮಾಡ್ಕೊಳ್ಳೋಣಂತ. ನಾವು 3-4 ಅಷ್ಟು ಮಾಡಿಕೊಂಡೆ. ಇವಾಗ ಕಾಯ್ದೇವೆ. ಇದಕ್ಕೆ ಮೇಲ್ಗಡೆ ಒಂದು ಸಾಣಿಗೆಯನ್ನು ಇಡ್ತಾ ಇದ್ದೀನಿ ನಾನು. ಮೇಲ್ಗಡೆ ಸ್ಟೀಮಲ್ಲಿ ಮಾಡಿಕೊಂಡು ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಬೇಕು. ಇವಾಗ ಇದನ್ನ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಚ್ಕೋತಾ ಇದ್ದೀನಿ. ಎಣ್ಣೆ ಹಚ್ಕೋದ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಸ್ವಲ್ಪ ಬಿಡಿ ಬಿಡಿಯಾಗಿರಲಿ ಅಂತ ಸ್ವಲ್ಪ ಎಣ್ಣೆ ಹಚ್ಕೋದು, ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ಎಣ್ಣೆ ಅಥವಾ ತುಪ್ಪನೂ ಬಳಸ್ಕೋಬೋದು ನೀವು. ಇವಾಗ ಒಂದೊಂದಾಗಿ ಕಡುಬನ್ನು ಇಡ್ತಾ ಇದ್ದೀನಿ. ಒಂದು 10-12 ನಿಮಿಷವರೆಗೂ ಹಬೆಯಲ್ಲೇ ಬೇಯಬೇಕು. ನಡು ಒಂದ್ಸಲ ನಾವು ಓಪನ್ ಮಾಡಿ ನೋಡ್ಕೋಬೇಕು. ಅಷ್ಟರಲ್ಲೇ ನಾನು ಇನ್ನೂ ಸ್ವಲ್ಪ ಕಡುಬನ್ನು ಮಾಡ್ಕೋತಾ ಇದ್ದೀನಿ. ಇದು ಇವತ್ತು ತಿನ್ನೋಕ್ಕಿಂತ ಮರುದಿನ ತಿಂದರೆ ತುಂಬ ಟೇಸ್ಟಿ ಚೆನ್ನಾಗಿರುತ್ತೆ. ಎಲ್ಲ ಬೆಲ್ಲದ ರಸವನ್ನು ಬಿಟ್ಕೊಂಡಿರುತ್ತೆ. ಅದ್ಭುತ ಟೇಸ್ಟನ್ನು ಹೊಂದಿರುತ್ತೆ. ಮರುದಿವ್ಸ ಅಂತೂ ತಿಂದರೆ ಒಳ್ಳೆಯದು ತುಂಬ. ನಾನು ಇನ್ನೂ ಸ್ವಲ್ಪ ಕಡುಬು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ಟೀಮಲ್ಲಿ ಬೇಯಬೇಕಂತ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ತಾ ಇದ್ದೀನಿ. ಇದಕ್ಕೆ ಒಂದು 10-12 ನಿಮಿಷ ಆದಮೇಲೆ ಇನ್ನೊಂದ್ಸಲ ಬಂದು ಚೆಕ್ ಮಾಡೋಣಂತೆ. ಸ್ವಲ್ಪ ಹೊತ್ತಾಯಿತು, ತೆಗೆದು ನೋಡೋಣ ಹೇಗಾಗಿದೆ. ನೋಡಿ ಚೆನ್ನಾಗಿ ಬೇಯ್ಕೊಂಡಿದೆ. ಇದೇ ಥರ ನಾವು ಈ ಥರ ಬೆಲ್ಲ ಮತ್ತು ಕೊಬ್ಬರಿ ಸ್ಟಫ್ ಮಾಡಿದಾಗೆ ವೆಜಿಟೇಬಲ್ಸ್ನ ಸ್ಟಫ್ ಮಾಡಿ ಹಾಕೊಂಡ್ಬಿಟ್ರೆ ಮೋಮೋಸ್ ರೆಡಿ ಆಗುತ್ತೆ. ಸುಮ್ಮನೆ ಆಚೆ ಕಡೆ ಹೋಗಿ ಮೈದಾ ಹಿಟ್ಟಲ್ಲಿ ಮಾಡಿರೋಂಥ ಮೋಮೋಸ್ ತಿನ್ನೋದಕ್ಕಿಂತ ಇದು ತಿಂದರೆ ತುಂಬ ಬೆಸ್ಟು. ಮನೆಯಲ್ಲೇ ಮಾಡ್ಕೋಬೋದು, ತುಂಬ ಈಸಿ. ಇವಾಗ ಮತ್ತೆ ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ಇಡ್ತಾ ಇದ್ದೀನಿ. ನಮ್ಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಇವಾಗ ಅದನ್ನ ಹೊಳಿಸ್ಕೋಬೇಕು. ಅಂದರೆ ಆ ಕಡೆ ಸೈಡು ಬೇಯಲಿ ಅಂತ. ಬೇಯ್ದಿರುತ್ತೆ, ಆದರೂ ನಮಗೇನೋ ಸ್ವಲ್ಪ ಇದು ಇದ್ದರೆ ಒಂದ್ಸಲ ಹಿಂಗೆ ತಿರುವು ಹಾಕಿದರೆ ಮುಗೀತು. ನೆಕ್ಸ್ಟ್ ಒಂದ್ಸಲ ಮೋಮೋಸನ್ನು ಮಾಡಿ ನಾನು ತೋರಿಸ್ತೀನಿ ನಿಮಗೆ ಇದೇ ಥರನ.
ನನಗಂತೂ ಈ ಥರ ಕಡುಬು ಅಂದರೆ ತುಂಬ ಇಷ್ಟ. ನೈಟಲ್ಲಿ ಚಳಿಗಾಲದಲ್ಲಂತೂ ತಿಂದರೆ ಅಂತೂ ತುಂಬ ಮಜವಾಗಿರುತ್ತೆ. ಈ ಜೊತೆ ತುಪ್ಪ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡು ತಿಂದ್ರಂತೆ ಅದ್ಭುತ. ಬನ್ನಿ ಇವಾಗ ನಮ್ಮ ಕೊಬ್ಬರಿ ಕಡುಬು ರೆಡಿ ಆಯಿತು. ಇವಾಗ ಹಾಕಿದ್ದೀನಿ ನಾನು ಪ್ಲೇಟಲ್ಲಿ. ಇದಕ್ಕೆ ಮೇಲ್ಗಡೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕೊಂಡು ತಿಂದರೆ ತುಂಬ ಒಳ್ಳೆಯದು. ಹೆಲ್ದಿಗೂ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದಿದು. ನೋಡಿ ತುಪ್ಪ ಹೇಗೆ ಮೆಲ್ಟಾಗಿ ಕರು ಹೋಗ್ತಾ ಇದೆ. ಬಿಸಿ ಬಿಸಿ ಕಡುಬು ಮತ್ತು ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ದ ಚಾನಲ್.